ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ. ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೆ. ಊರಿಗೆ ಬಂದಿದ್ನಲ್ಲ, ಅವಾಗ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಹಂಗೇ ದೇವಸ್ಥಾನಕ್ಕೆ ಬಂದೆ. ನಾನು ಬರೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಆಲ್ರೆಡಿ ಬಾಗಿಲು ಹಾಕಿದ್ರು. ನಾನು ಸ್ವಲ್ಪ ಲೇಟ್ ಆಯಿತು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ. ಲೇಟಾಗಿತ್ತು ಅಂದ್ಬಿಟ್ಟು ಬಾಗಿಲು ಹಾಕ್ಕೊಂಡು ಹೋಗಿದ್ರು. ಅದಕ್ಕೆ ನಾನು ಕಿಟಕಿನಲ್ಲೇ ದೇವ್ರನ್ನ ನೋಡಿಕೊಂಡು ಕೈ ಮುಗಿದು ಬಂದೆ ನಾನು. ನೋಡಿ ಫ್ರೆಂಡ್ಸ್, ದೇವಸ್ಥಾನದಿಂದ ಮನೆಗೆ ಬಂದೆ ನಾನು. ಅಂದರೆ ನಮ್ಮ ಮನೆ ಎದುರುಗಡೆನೇ ಸುಮಾರು ವೀಡಿಯೋದಲ್ಲಿ ಇದ್ದಾಳೆ ದೇವಿಕಾ ಅಂತ. ಅವಳದು ಇವತ್ತು ಆರತಿ ಫಂಕ್ಷನ್ ಮಾಡ್ತಿದ್ದಾರೆ. ಹಾಗಾಗಿ ಕರೆದಿದ್ಲು, ಅತ್ತೆ ಬಾ ಅತ್ತೆ ಅಂತಂದು ಹೇಳ್ಬಿಟ್ಟು. ನಮ್ಮ ಮನೆ ಎದುರುಗಡೆನೇ ಇರೋದು. ವಿಜಯಕ್ಕ ಹನುಮಂತಣ್ಣ ಅಂತ ಹೇಳ್ತಿರ್ತೀನಿ ಅಲ್ವಾ, ಅವ್ರ ಮಗಳೇ ದೇವಿಕಾ. ಸುಮಾರು ವೀಡಿಯೋದಲ್ಲಿ ಇದ್ದಾಳೆ ಅವಳು. ನಾನು ಯಾವಾಗ ಊರಿಗೆ ಹೋದಾಗ ವೀಡಿಯೋ ಮಾಡಿದ್ರು ಆ ವೀಡಿಯೋದಲ್ಲೆಲ್ಲ ಇದ್ದಾಳೆ ಅವಳು. ನಮ್ಮ ಮನೆ ಎದುರುಗಡೆನೇ ಅವ್ರ ಮನೆ ಇರೋದು. ಹಾಗಾಗಿ ಕರೆದಿದ್ರು ಅವರು, ಬನ್ನಿ ಆರತಿ ಫಂಕ್ಷನ್ಗೆ ಅಂತ. ಹಂಗಾಗಿ ಹೋಗಿದ್ದೆ. ಆಮೇಲೆ ಇಲ್ಲಿ ಗಂಗೆ ಪೂಜೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವಳನ್ನು. ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಗಂಗೆ ಪೂಜೆ ಮಾಡಿಸ್ತಾರೆ ನಮ್ಮ ಕಡೆ. ನಾವು ಇದೇ ಥರನೇ ಗಂಗೆ ಪೂಜೆ ಮಾಡಿಸೋದು. ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನದ ಕೈಯಿಂದನೂ ಪೂಜೆ ಕೂಡ ಮಾಡಿಸ್ತಾರೆ. ಜೊತೆಗೆ ಅವಳ ಕೈಯಿಂದನೇ ಹಾಲು ತುಪ್ಪ ಎಲ್ಲ ಬಿಡಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ ಅವಳ ಕೈಯಿಂದ. ಆಮೇಲೆ ಅಲ್ಲಿ ಸೇರಿರೋ ಎಲ್ಲರ ಕೈಲೂ ಪೂಜೆ ಮಾಡಿಸ್ತಾರೆ. ಪೂಜೆಗೂ ಮುಂಚೆ ಎಲ್ರಿಗೂ ಈ ಥರ ಕಂಕಣ ಕಟ್ತಾರೆ. ಬರೀ ಕೈಯಲ್ಲಿ ಪೂಜೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಎಲ್ಲರ ಕೈಗೂ, ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೂ ಕಂಕಣ ಕಟ್ಟಿ ಅವರೆಲ್ಲರ ಕೈಲೂ ಹಾಲು ತುಪ್ಪ ಎಲ್ಲ ಹಾಕಿಸ್ಬಿಟ್ಟು ನೋಡಿ ಈ ಥರ ಗಂಗೆ ಪೂಜೆ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನೀವು ಇದೇ ಥರ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು. ಈ ಥರ ಫಂಕ್ಷನ್ ಟೈಮಲ್ಲಂತೂ ಮಕ್ಳಿಗೆ ತುಂಬ ಖುಷಿ. ಪ್ರಿಯನ ಮಕ್ಕಳು ಅವರಿಬ್ರು, ಅವರು ತುಂಬ ಖುಷಿ ಪಡ್ತಾಯಿದ್ರು ಇದೆಲ್ಲ ನೋಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಅವಳ ಕೈಲಿಂದಾನೆ ಜೊತೆಗೆ 5 ಜನ ಸೇರಿಸ್ಬಿಟ್ಟು ಹಾಲು ತುಪ್ಪನ ಬಿಡಿಸ್ತಿದ್ದಾರೆ. ಮೊದಲೆಲ್ಲ ಬಾವಿಗಳು ಅದೆಲ್ಲ ಇತ್ತು, ಬಟ್ ಇವಾಗೆಲ್ಲ ಬಾವಿಗಳಿಲ್ಲದೆ ಇರೋದ್ರಿಂದ ಈ ಥರ ಬೋರ್ ನೀರಲ್ಲೇ ಗಂಗೆ ಪೂಜೆ ಮಾಡಿಸ್ತಾರೆ. ಹಳ್ಳಿ ಕಡೆ ಒಂಥರ ಫಂಕ್ಷನ್ ಚೆನ್ನಾಗಿರುತ್ತೆ, ಎಲ್ಲರೂ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೋಡಿ, ತುಂಬ ಚೆನ್ನಾಗಾಯಿತು ಗಂಗೆ ಪೂಜೆ ಎಲ್ಲನೂ. ಅವಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ತುಂಬ ಚೆನ್ನಾಗಿ ನೀಟಾಗಿ ರೆಡಿ ಆಗಿದ್ಲು ಕೂಡ. ನೋಡಿ, ಅಲ್ಲಿಂದ ಬಿಂದಿಗೆನ ಅವಳಿಗೆ ಒರೆಸ್ಕೊಂಡು ಮನೆ ಕಡೆ ಕರ್ಕೊಂಡು ಬರ್ತಿದ್ದಾರೆ. ಆಮೇಲೆ ಮನೆ ಕಡೆ ಬರೋವಾಗ ದೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಬರೋ ದಾರಿನಲ್ಲೇ ಒಂದು 3 ಕಡೆ ನಿಂಬೆಹಣ್ಣುಗಳ್ನು ನಿವಾಳಿಸ್ಬಿಟ್ಟು ಕರ್ಕೊಂಡು ಬರ್ತಾರೆ ಮನೆ ಕಡೆ. ಹಂಗಾಗಿ ಅವರ ಶಿಲ್ಪಕ್ಕ ಅಂತ ಅವರ ಚಿಕ್ಕಮ್ಮ ದೇವಿ ಇದ್ದಾಳಲ್ವ, ಅವ್ರ ಚಿಕ್ಕಮ್ಮ ಅವಳಿಗೆ ನಿಂಬೆಹಣ್ಣನ್ನ ನಿವಾಳಿಸ್ತಾ ಇದ್ದಾರೆ. ದೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ನಿಂಬೆಹಣ್ಣು ನಿವಾಳಿಸಿ ತುಳಿತಾರೆ ನೋಡಿ. ಅಲ್ಲಿಂದ ಮನೆಗೆ ಬಂದಮೇಲೆ ಅದನ್ನು ಬಿಂದಿಗೆ ಏನಿರುತ್ತಲ್ಲ ಅದನ್ನು ಪೂಜೆ ಮಾಡಿ ಒಳಗಡೆ ತೊಗೋತಾರೆ ಫ್ರೆಂಡ್ಸ್. ನೋಡಿ, ಮನೆ ಹತ್ರ ಬಂದಮೇಲೂ ಸಹ ನಿವಾಳಿಸ್ತಾ ಇದ್ದಾರೆ ಇವಾಗ. ಮತ್ತು ಇನ್ನೂ ಒಂದು ಸಾರಿ, ಅಂದರೆ ಟೋಟಲ್ 3 ಸಾರಿ ನಿವಾಳಿಸ್ತಾರೆ ಮನೆಗೆ ಬರೋ ಅಷ್ಟರಲ್ಲಿ. ದಾರಿನಲ್ಲಿ ಅವಳಿಗೆ ಭಾರ ಆಗ್ತಿದೆ ಅನ್ನಿಸ್ತಾ ಇತ್ತು, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಮುಖದಲ್ಲಿ ಚೇಂಜಸ್ ಇದೆ, ಸ್ವಲ್ಪ ಭಾರ ಆಗೋ ಥರ ಇದೆ. ಅಂದರೆ ಗಂಗೆ ನೀರು ತರೋವಾಗ ಕೆಲವ್ರಿಗೆ ಈ ಥರ ಆಗುತ್ತೆ. ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಳಗಡೆ ತೊಗೊಂಡು ಬಂದು ದೇವ್ರ ಮನೇಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಅದನ್ನು ಅಲ್ಲಿಗೆ ಅದು ಗಂಗೆ ಪೂಜೆ ಮುಗಿಯುತ್ತೆ. ದೇವ್ರ ಮನೇಲೇ ಇಟ್ಟಿರ್ತಾರೆ ಅವತ್ತು ಇಡೀ ದಿನ. ಇದೆಲ್ಲ ಗಂಗೆ ಪೂಜೆ ಆದಮೇಲೆ ಅವಳಿಗೆ ಫಂಕ್ಷನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ, ಈ ಥರ ನೀಟಾಗಿ ರೆಡಿ ಆಗಿದೆ ಎಲ್ಲನೂ. ಸ್ಟೇಜು ಜೊತೆಗೆ ಎಲ್ಲ ತಟ್ಟೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಫಂಕ್ಷನ್ಗೆ ಈ ಥರ ರೆಡಿಯಾಗಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮೇಕಪ್ ಕೂಡ ಮಾಡಿದರು. ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಅವಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡಿ. ಇದು ಅವ್ರ ಅಮ್ಮ, ಅವ್ರ ಅಪ್ಪಾಜಿ, ಅವ್ರ ತಮ್ಮ, ಇವ್ರ ಮಗಳೇ ವಿಜಯಕ್ಕ ಹನುಮಂತಣ್ಣ ಅಂತ. ಆಲ್ರೆಡಿ ವೀಡಿಯೋದಲ್ಲಿ ನೀವು ನೋಡಿರ್ತೀರ, ಹಳೆ ನನ್ನ ವೀಡಿಯೋಸ್ ನೋಡಿದ್ರೆ ಇವ್ರನ್ನ ನೋಡಿರ್ತೀರ ಆಲ್ರೆಡಿ. ಯಾಕೆಂದರೆ ಮನೆ ಎದುರುಗಡೆನೇ ಇರೋದ್ರಿಂದ ತುಂಬ ವೀಡಿಯೋಗಳಲ್ಲಿ ಇದ್ದಾರೆ ಅವರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫಂಕ್ಷನ್ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ನೀಟಾಗಾಯಿತು. ಜೊತೆಗೆ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ನೋಡ್ತಾ ಇರ್ಬೋದು. ಇವರೆಲ್ಲರೂ ಅವಳ ಫ್ರೆಂಡ್ಸ್ ಅಂತೆ, ಅವ್ರು ಕೂಡ ಬಂದಿದ್ದರು ಎಲ್ಲರೂ. ಜೊತೆಗೆ ಇವತ್ತು ಅವಳದು ಇನ್ನೂ ಒಂದು ವಿಶೇಷ ಅಂದರೆ ಬರ್ತ್ಡೇ ಇತ್ತು ಇವತ್ತು ಅವಳದು.
ಹಾಗಾಗಿ ಎಲ್ಲರೂ ಸೇರಿ ವಿಶ್ ಮಾಡ್ತಾಯಿದ್ರು. 2 ಫಂಕ್ಷನು ಆದಂಗೆ ಆಯ್ತು. ಅವಳು ಬರ್ತ್ಡೇ ಕೂಡ ಅಲ್ಲೇ ಆಯಿತು. ಕೇಕೆಲ್ಲ ತೊಗೊಂಡು ಬಂದು ಕಟ್ ಮಾಡಿ ತುಂಬ ಚೆನ್ನಾಗಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಕೂಡ ಹೋಗಿ ಅವಳಿಗೆ ಬರ್ತ್ಡೇ ವಿಶಸ್ ಮಾಡಿ ಬಂದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನೀವು ಕೂಡ ಅವಳಿಗೆ ಬರ್ತ್ಡೇ ವಿಶಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲನೂ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಬರ್ತ್ಡೇನೂ ಅಷ್ಟೇ ತುಂಬ ಚೆನ್ನಾಗಾಯಿತು, ಫಂಕ್ಷನ್ ಕೂಡ ಅಷ್ಟೇ ಎಲ್ಲನೂ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ